ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ರಾಕಿಂಗ್ ಅಷ್ಟೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಅದೃಷ್ಟ ಸಂಖ್ಯೆಗಳ ರಹಸ್ಯವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಾವು ಪ್ರತಿದಿನ ಹಲವು ಸಂಖ್ಯೆಗಳನ್ನು ನೋಡುತ್ತೇವೆ. ಮೊಬೈಲ್ ನಂಬರ್, ವಾಹನ ಸಂಖ್ಯೆ, ಮನೆಯ ಸಂಖ್ಯೆ, ಬ್ಯಾಂಕ್ ಖಾತೆ ಸಂಖ್ಯೆ, ಲಾಟರಿ ಸಂಖ್ಯೆ. ಆದರೆ ಒಂದು ಪ್ರಶ್ನೆ, ಈ ಸಂಖ್ಯೆಗಳಲ್ಲಿ ಯಾವುದಾದರೂ ಜೀವನದ ಮೇಲೆ ಪ್ರಭಾವ ಬೀರುತ್ತದೆಯೇ ಎಂಬುದು ನಮ್ಮೆಲ್ಲರಿಗೂ ಕಾಡುತ್ತದೆ. ಅದೃಷ್ಟ ಸಂಖ್ಯೆ ಎಂಬುದು ನಿಜವಾಗಿಯೂ ಇದೆಯೇ? ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಅದೃಷ್ಟ ಸಂಖ್ಯೆಗಳ ರಹಸ್ಯವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಲಕ್ಕಿ ನಂಬರ್ ಎಂದರೆ ಏನು? ಅದೃಷ್ಟ ಸಂಖ್ಯೆ ಎಂದರೆ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ಲೆಕ್ಕ ಹಾಕುವ ವಿಶೇಷ ಸಂಖ್ಯೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಸಂಖ್ಯೆಯು ತನ್ನದೇ ಆದ ಶಕ್ತಿ ಮತ್ತು ಸ್ಪಂದನವನ್ನು ಹೊಂದಿರುತ್ತದೆ. ಆದರೆ ನೆನಪಿಡಿ, ಸಂಖ್ಯೆಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವುದಿಲ್ಲ. ಅವು ನಿಮ್ಮ ವ್ಯಕ್ತಿತ್ವ, ಅವಕಾಶಗಳು ಮತ್ತು ನಿರ್ಧಾರಗಳಿಗೆ ಒಂದು ಸಂಕೇತ ಮಾತ್ರ. ನಿಮ್ಮ ಲಕ್ಕಿ ನಂಬರ್ ಹೇಗೆ ಕಂಡುಹಿಡಿಯುವುದು? ಉದಾಹರಣೆ, ಜನ್ಮ ದಿನಾಂಕ 30/9/2002. ಎಲ್ಲ ಅಂಕೆಗಳನ್ನು ಕೂಡಿಸಿ. 30 + 9 + 2 0 + 0 + 2 ಎಲ್ಲವನ್ನೂ ಕೂಡಿಸಿದರೆ 43 ಬರುತ್ತದೆ. 4 + 3 7 ಆಗುತ್ತದೆ. ಅಂದರೆ ಲಕ್ಕಿ ನಂಬರ್ 7. ಇದನ್ನು ಲೈಫ್ ಪಾತ್ ನಂಬರ್ ಎಂದು ಕರೆಯುತ್ತಾರೆ. ಈಗ ಪ್ರತಿಯೊಂದು ಸಂಖ್ಯೆಯು ಅರ್ಥ ಮಾಡಿಕೊಳ್ಳೋಣ ಮತ್ತು ತಿಳಿದುಕೊಳ್ಳೋಣ. ಸಂಖ್ಯೆ 1, ನಾಯಕತ್ವ, ಆತ್ಮವಿಶ್ವಾಸ, ಹೊಸ ಆರಂಭ. ಈ ಸಂಖ್ಯೆಯವರು ನಾಯಕತ್ವದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಮತ್ತು ಇವರ ತೇಜಸ್ಸು ಮತ್ತು ವರ್ಚಸ್ಸು ಜಾಸ್ತಿ ಕೂಡ ಇರುತ್ತದೆ. ಸಂಖ್ಯೆ 2, ಸಂಖ್ಯೆ 2 ಚಂದ್ರನ ಸಂಖ್ಯೆಯಾಗಿದೆ ಮತ್ತು ಇದು ತಾಯಿಯನ್ನು ಕೂಡ ಸೂಚಿಸುತ್ತದೆ. 1 ಎಂದರೆ ತಂದೆಯನ್ನು ಸೂಚಿಸುತ್ತದೆ. ಸೌಮ್ಯತೆ, ಭಾವನೆ, ಕಾಳಜಿ. ಇವರು ಉತ್ತಮ ಸಲಹೆಗಾರರು ಮತ್ತು ಸ್ನೇಹಿತರಾಗಿರುತ್ತಾರೆ ಮತ್ತು ಇವರ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ. ಸಂಖ್ಯೆ 3, ಗುರುವಿನ ಸಂಖ್ಯೆ. ಜ್ಞಾನ, ಶಿಕ್ಷಣ, ಗೌರವ ಹಾಗೂ ಬೋಧನೆ. ಅಂದರೆ ಶಿಕ್ಷಣ, ಆಡಳಿತ ಮತ್ತು ಮಾರ್ಗದರ್ಶನದಲ್ಲಿ ಯಶಸ್ಸು ಕೂಡ ಇವರಿಗೆ ಸಿಗುತ್ತದೆ. ಇವರು ಯಾವಾಗಲೂ ಶಾಂತಿಯಿಂದ ಇದ್ದಲ್ಲಿ ಮಾತ್ರ ಇವರಿಗೆ ಯಶಸ್ಸು ಒಲಿಯುತ್ತದೆ. ಸಂಖ್ಯೆ 4, ರಾಹುವಿನ ಸಂಖ್ಯೆ. ಹೊಸ ಆಲೋಚನೆ, ತಂತ್ರಜ್ಞಾನ, ವಿಭಿನ್ನ ಚಿಂತನೆ. ಇವರು ವಿಭಿನ್ನ ಮಾರ್ಗದಲ್ಲಿ ಯಶಸ್ಸನ್ನು ಹುಡುಕುತ್ತಾರೆ ಮತ್ತು ಇವರಿಗೆ ದುಡ್ಡು ಅನೇಕ ಮೂಲಗಳಿಂದ ಬರುತ್ತವೆ. ಸಂಖ್ಯೆ 5, ಬುದ್ಧಿವಂತಿಕೆ, ಸಂವಹನ ಮತ್ತು ವ್ಯಾಪಾರ, ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಇವರಿಗೆ ಸಿಗುತ್ತವೆ. 5 ಎಂಬುದು ಬುಧನ ಸಂಖ್ಯೆಯಾಗಿದೆ. ಸಂಖ್ಯೆ 6, ಶುಕ್ರನ ಸಂಖ್ಯೆ. ಸೌಂದರ್ಯ, ಕಲೆ, ಪ್ರೀತಿ, ಐಶ್ವರ್ಯ, ಸಿನಿಮಾ, ಸಂಗೀತ, ಫ್ಯಾಷನ್, ವಿನ್ಯಾಸ ಮತ್ತು ಮನರಂಜನೆ ಕ್ಷೇತ್ರದಲ್ಲಿ ಬೆಳೆಯುವ ಸಾಧ್ಯತೆ ಕೂಡ ಇವರಿಗೆ ಇದೆ. ಸಂಖ್ಯೆ 7, ಕೇತುವಿನ ಸಂಖ್ಯೆ. ಆಧ್ಯಾತ್ಮ, ಸಂಶೋಧನೆ, ರಹಸ್ಯ ಜ್ಞಾನ, ಧ್ಯಾನ, ಯೋಗ ಮತ್ತು ಅಧ್ಯಯನದಲ್ಲಿ ಆಸಕ್ತಿಯು ಇವರಿಗೆ ತುಂಬ ಇರುತ್ತದೆ ಮತ್ತು ಇವರು ಸಂಖ್ಯೆ 8 ಎಂದರೆ ಶನಿ ಮಹಾತ್ಮರ ಸಂಖ್ಯೆಯಾಗಿದೆ. ಕಷ್ಟಪಟ್ಟು ದುಡಿಯುವ ಸ್ವಭಾವ, ನಿಧಾನವಾಗಿ ಆದರೆ ದೊಡ್ಡ ಯಶಸ್ಸು ಪಡೆಯುವ ಅವಕಾಶ ಇವರಿಗೆ ಇದ್ದೇ ಇರುತ್ತದೆ ಮತ್ತು ಯಶಸ್ವಿಯಾಗುವ ಪ್ರವೃತ್ತಿಯನ್ನು ಇವರು ಹೊಂದಿರುತ್ತಾರೆ. ಇವರು ತಮ್ಮ ಜೀವನವನ್ನು ಮತ್ತು ಮತ್ತೊಬ್ಬರ ಜೀವನವನ್ನು ಕೂಡ ಜವಾಬ್ದಾರಿಯುತವಾಗಿ ನೋಡುತ್ತಾರೆ ಮತ್ತು ಭಾವಿಸುತ್ತಾರೆ. ಅದರಿಂದ ಎಲ್ಲರಿಗೂ ಒಳಿತಾಗುತ್ತದೆ. ಸಂಖ್ಯೆ 9, ಮಂಗಳನ ಸಂಖ್ಯೆ. ಧೈರ್ಯ, ಶಕ್ತಿ, ಸೇವಾ ಮನೋಭಾವ. ಸೇನೆ, ಪೊಲೀಸ್, ಕ್ರೀಡೆ ಮತ್ತು ನಾಯಕತ್ವ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಇವರು ಮಾಡುತ್ತಾರೆ. ಲಕ್ಕಿ ನಂಬರ್ ಮೂಲಕ ಏನು ತಿಳಿಯಬಹುದು? ವ್ಯಕ್ತಿತ್ವ, ವೃತ್ತಿ ಆಯ್ಕೆ, ಬಲ ಮತ್ತು ದುರ್ಬಲತೆ, ಜೀವನದ ದಿಕ್ಕು, ಅವಕಾಶಗಳನ್ನು ಬಳಸುವ ವಿಧಾನವನ್ನು ತಿಳಿಯಬಹುದಾಗಿದೆ. ಮುಖ್ಯ ಸೂಚನೆ ಎಂದರೆ ಈ ವಿಡಿಯೋ ಮೂಲಕ ನಾನು ಕೊಡುವುದು ಸಂಖ್ಯಾಶಾಸ್ತ್ರವು ಮಾರ್ಗದರ್ಶನ ನೀಡುವ ಒಂದು ಪಾರಂಪರಿಕ ಪದ್ಧತಿ ಮಾತ್ರ. ನಿಮ್ಮ ಯಶಸ್ಸು ನಿಮ್ಮ ಪರಿಶ್ರಮ, ಜ್ಞಾನ, ಶಿಸ್ತು ಮತ್ತು ಸರಿಯಾದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಲಕ್ಕಿ ನಂಬರ್ ಅನ್ನು ಪ್ರೇರಣೆಯಾಗಿ ನೋಡಿ, ಅಂತಿಮ ಭವಿಷ್ಯವಾಣಿಯನ್ನಾಗಿ ಅಲ್ಲ. ಅಂತಿಮವಾಗಿ ಅವರ ಜಾತಕದ ಮತ್ತು ಮನೆಗಳ ಮತ್ತು ಕುಂಡಲಿಯಲ್ಲಿ ನಡೆಯುತ್ತಿರುವ ದಶಾಭುಕ್ತಿಗಳು ಯಶಸ್ಸಿಗೆ ಮತ್ತು ಜೀವನಕ್ಕೆ ಆಧಾರವಾಗುತ್ತವೆ. ಲಕ್ಕಿ ನಂಬರ್ ಎಂಬುದು
10ರಿಂದ 15% ವರೆಗೂ ಜೀವನವನ್ನು ಸೂಚಿಸುತ್ತದೆ. ನಿಮ್ಮ ಲಕ್ಕಿ ನಂಬರ್ ಏನು ಎಂದು ಕಾಮೆಂಟ್ನಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನು ಬರೆಯಿರಿ. ನಾವು ನಿಮ್ಮ ಲಕ್ಕಿ ನಂಬರ್ ತಿಳಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ರಾಕಿಂಗ್ ಅಸ್ಟ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.